ಕನ್ನಡ ಚಿತ್ರ ನಿರ್ದೇಶಕ ನಂದಕಿಶೋರ್ ಅವರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ನಟ ಸುದೀಪ್ ಅವರ ಹೆಸರನ್ನ ಹೇಳಿ ನನಗೆ ವಂಚನೆ ಮಾಡಿದ್ದಾರೆ ಅಂತ ಯುವ ನಟರೊಬ್ಬರು ಆರೋಪ ಮಾಡಿದ್ದಾರೆ. ನಂದಕಿಶೋರ್ ವಿರುದ್ಧ ಯುವ ನಟ ಶಬರೀಶ್ ಶೆಟ್ಟಿ ಈ ಆರೋಪವನ್ನು ಮಾಡಿರೋದು. ನನ್ನಿಂದ 22 ಲಕ್ಷ ರೂಪಾಯಿ ನಂದಕಿಶೋರ್ ಪಡ್ಕೊಂಡಿದ್ದಾರೆ, ಅದನ್ನು ವಾಪಸ್ ಕೊಟ್ಟಿಲ್ಲ, ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಅವರು ಮಾಡ್ತಾ ಇದ್ದಾರೆ. ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು, ಕೊಡಲಿಲ್ಲ. ದುಡ್ಡು ತಗೊಂಡ್ರು, ದುಡ್ಡು ವಾಪಸ್ ಮಾಡಿಲ್ಲ. ಕಳೆದ 9 ವರ್ಷದಿಂದ ಹಣ ವಾಪಸ್ ಕೇಳಿದ್ರು ಕೂಡ ಅವರು ಕೊಡ್ತಿಲ್ಲ. ಕೇಳಿದ್ರೆ ಧಮಕಿ ಹಾಕ್ತಿದ್ದಾರೆ ನನಗೆ ಅಂತ ಶಬರೀಶ್ ಶೆಟ್ಟಿ ಆರೋಪ ಮಾಡಿದ್ದಾರೆ. ಫಿಲಂ ಚೇಂಬರ್ಗೆ ನಾನು ದೂರು ಕೊಡ್ತೀನಿ ಅಂತ ಶಬರೀಶ್ ಶೆಟ್ಟಿ ಹೇಳಿಕೊಳ್ತಾ ಇದ್ದಾರೆ. ನಂದಕಿಶೋರ್ ನನ್ನಿಂದ 9 ವರ್ಷದ ಹಿಂದೆ ತೆಗೆದುಕೊಂಡಿರುವಂಥ ದುಡ್ಡು ಅದನ್ನು ವಾಪಸ್ ಕೊಟ್ಟಿಲ್ಲ, ಟೋಟಲ್ 22 ಲಕ್ಷ. ಇದರ ಜೊತೆಗೆ ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು, ಅದು ಕೊಟ್ಟಿಲ್ಲ, ನನಗೆ ವಂಚನೆಯಾಗಿದೆ ಅಂತ ಶಬರೀಶ್ ಶೆಟ್ಟಿ ಆರೋಪಿಸ್ತಾ ಇದ್ದಾರೆ. ಶಬರೀಶ್ ಶೆಟ್ಟಿ ಮಾಡಿರುವಂತಹ ಆರೋಪ, 22 ಲಕ್ಷ ರೂಪಾಯಿಯನ್ನು ನಂದಕಿಶೋರ್ ಅವರು ನನ್ನಿಂದ ತೆಗೆದುಕೊಂಡಿದ್ದಾರೆ. ದುಡ್ಡು ಕೇಳಿದ್ರೆ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಸತಾಯಿಸಿದ್ದಾರೆ. ಆದರೆ ದುಡ್ಡು ವಾಪಸ್ ಕೊಟ್ಟಿಲ್ಲ. ಕೊನೆಗೆ ನನಗೆ ಬೆದರಿಕೆ ಹಾಕಿದ್ರು, ಧಮಕಿ ಹಾಕಿದ್ರು ದುಡ್ಡು ಕೇಳಿದಾಗ. ಸುದೀಪ್ ಅವರ ಹೆಸರನ್ನು ಬಳಸಿ ನನಗೆ ವಂಚನೆ ಮಾಡಿದ್ದಾರೆ. ಸುದೀಪ್ ಅವ್ರ ಜೊತೆಗೆ ನಟಿಸೋದಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು, ಅದೂ ಆಗಲಿಲ್ಲ. ಇನ್ನೇನೋ CCL ಅಲ್ಲಿ ಆಟ ಆಡೋದಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು, ಅದೂ ಆಗಲಿಲ್ಲ. ದುಡ್ಡು ತಗೊಂಡು ಅದನ್ನೂ ಕೂಡ ವಾಪಸ್ ಕೊಟ್ಟಿಲ್ಲ. ನನ್ನನ್ನು ವಂಚಿಸಿದ್ದಾರೆ ಅವರು. 22 ಲಕ್ಷ ರೂಪಾಯಿ ವಂಚಿಸಿದ್ದಾರೆ ಅನ್ನೋದು ನಂದಕಿಶೋರ್ ಅವರ ವಿರುದ್ಧ ಶಬರೀಶ್ ಶೆಟ್ಟಿ ಮಾಡಿರುವಂಥ ಆರೋಪ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಲೋಕೇಶ್ ಫೋನ್ ಸಂಪರ್ಕದಲ್ಲಿ. ಲೋಕೇಶ್, ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಒಂದಿಷ್ಟು ಸ್ಕ್ರೀನ್ ಶಾಟ್ಸ್ ಅನ್ನ ಕೂಡ ನಾವು ಗಮನಿಸಿದ್ವಿ, ಚಾಟ್ ಮಾಡಿರೋದು ನಂದಕಿಶೋರ್ ಅವರು. ನಂದಕಿಶೋರ್ ಅವರು ಸದ್ಯ ಉತ್ತರ ಕೊಡಬೇಕಾದಂಥ ಸ್ಥಿತಿಯಲ್ಲಿದ್ದಾರೆ. ಉತ್ತರ ಕೊಡುವಂತ ಸಾಧ್ಯತೆ ಇದೆಯಾ? ಸಂಪರ್ಕಿಸಿದಿರಾ ಲೋಕೇಶ್ ಅವರನ್ನ? ಈಗಷ್ಟೇ ನಂದಕಿಶೋರ್ ಅವರಿಗೆ ಕಾಲನ್ನ ಕನೆಕ್ಟ್ ಮಾಡೋಕ್ಕೆ ಸಂಪರ್ಕಿಸಿದ್ವಿ, ಬಟ್ ಅದು ಕಾಲ್ ಕನೆಕ್ಟ್ ಆಗ್ತಿಲ್ಲ. ಬಟ್ ಈ ವಿಚಾರ ಹೇಳೋದಾದ್ರೆ 2016ರಲ್ಲಿ ಈ ಒಂದು ಘಟನೆ ಬೆಳವಣಿಗೆ ಆಗಿರುತ್ತೆ. ಯಾಕಂದ್ರೆ 2016ರಲ್ಲಿ ಇಬ್ರು ಕೂಡ ಒಂದು ಜಿಮ್ನಲ್ಲಿ ಹೋಗ್ತಾ ಇರ್ತಾರೆ, ಶಬರೀಶ್ ಶೆಟ್ಟಿ ಮತ್ತು ನಂದಕಿಶೋರ್. ಅಲ್ಲಿಂದ ಇಬ್ಬರ ನಡುವೆ ಒಂದು ಪರಿಚಯ ಆಗುತ್ತೆ. ಆ ನಂತರದಲ್ಲಿ ಎಲ್ಲೋ ಒಂದ್ ಕಡೆ ಈ ಕ್ರಿಕೆಟ್ ಅನ್ನೋದು ಇಬ್ಬರ ಬಾಂಧವ್ಯಕ್ಕೆ ಒಂದು ಕಾರಣ ಆಗಿರುತ್ತೆ. ಯಾಕಂದ್ರೆ ಒಂದಷ್ಟು CCL ನಲ್ಲಿ ಅಥವಾ KCC ನಲ್ಲಿ ಆಡಬೇಕು ಅನ್ನೋದು ಶಬರೀಶ್ ಶೆಟ್ಟಿ ಆಸೆ ಆಗಿರುತ್ತೆ. ಯಾಕಂದ್ರೆ ಸುದೀಪ್ ಅವರ ಅಪ್ಪಟ ಅಭಿಮಾನಿಯಾಗಿರೋ ಕಾರಣದಿಂದ ಎಲ್ಲೋ ಒಂದ್ ಕಡೆ ಅವರಿಗೆ ತುಂಬಾ ಆಸೆ ಇರುತ್ತೆ, ಸುದೀಪ್ ಅವ್ರ ಜೊತೆ ಒಂದು ಕ್ರಿಕೆಟ್ ಆಟದಲ್ಲಿ ನಾನು ಕೂಡ ಭಾಗಿಯಾಗಬೇಕು, ಈ ಮೂಲಕ ನನ್ನ ಸಿನಿಮಾ ಜನರಿಗೆ ಒಂದಷ್ಟು ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಂದಕಿಶೋರ್ ಅವರ ಜೊತೆ ಒಂದು ಸ್ನೇಹಕ್ಕೆ ಹೋಗ್ತಾರೆ. ನಂದಕಿಶೋರ್ ಅವರು ಕೂಡ ಅವರಿಗೆ ಸಿನಿಮಾದಲ್ಲಿ ಅವಕಾಶ ಕೊಡೋದಾಗ್ಲಿ ಮತ್ತೆ ಕ್ರಿಕೆಟ್ ನಲ್ಲಿ ಕೂಡ ಒಂದಷ್ಟು ಭಾಗಿಯಾಗೋದಕ್ಕೆ ನಾನು ಒಂದಷ್ಟು ಚಾನ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಡ್ತೀನಿ ಅಂತ ಒಂದಷ್ಟು ಭರವಸೆಗಳು ಕೊಡ್ತಾರೆ. ಆ ನಂತರ ನೋಡ್ತಾ 2016ರಿಂದ ಇಲ್ಲಿ ತನಕ ಅಂದ್ರೆ ಬರೋಬ್ಬರಿ ಒಂದು 9 ವರ್ಷ ಆಗುತ್ತೆ. ಅಲ್ಲಿಂದ ಕೂಡ ಯಾಕಂದ್ರೆ 22 ಲಕ್ಷ ಅಂದ್ರೆ ಒಂದು ಸಣ್ಣ ಅಮೌಂಟ್ ಅಲ್ವೇ ಅಲ್ಲ. ಯಾಕಂದ್ರೆ ಒಂದು ಬಾಂಧವ್ಯದ ಮೇಲೆ ನಂಬಿಕೊಂಡು ಒಬ್ಬ ಸಹೋದರನ ನಿಟ್ಟಿನಲ್ಲಿ ಅವರು ಕೂಡ ಒಂದು ಲೋನ್ ಅನ್ನ ತೆಗೆದುಕೊಂಡು, ಚಿನ್ನವನ್ನ ಅಡವಿಟ್ಟು ಅದರ ಲೋನ್ ಅನ್ನ ತೆಗೆದುಕೊಟ್ಟು ನಂದಕಿಶೋರ್ ಅವರಿಗೆ ದುಡ್ಡನ್ನ ಕೊಟ್ಟಿರ್ತಾರೆ. ಆ ನಂತರದಲ್ಲಿ ಎಷ್ಟೋ ಸಾರಿ ಕೇಳಿದ್ರು ಕೂಡ ಈ ತಿಂಗಳು ಕೊಡ್ತೀನಿ, ನೆಕ್ಸ್ಟ್ ತಿಂಗಳು ಕೊಡ್ತೀನಿ ಅಂತ ಇದೇ ತರ ಮಾಡ್ಕೊಂಡು ಒಂದು ಕಳೆದ 9 ವರ್ಷದಿಂದ ಇದೇ ರೀತಿ ಒಂದು ಆಟವನ್ನು ಆಡ್ತಿದ್ದಾರೆ. ಆ ನಂತರದಲ್ಲಿ ಹೆಚ್ಚಿನದಾಗಿ ಏನಾದ್ರು ಕೇಳಕ್ ಹೋದ್ರೆ, ಅದರ ಪ್ರೆಷರ್ ಕೊಡಕ್ ಹೋದ್ರೆ, ಆ ನಂತರದಲ್ಲಿ ಸುದೀಪ್ ಅವರನ್ನ ಹೆಸರಿನ ಹೇಳಿ ಸಣ್ಣಗೆ ಮಾಡೋದಾಗ್ಲಿ ಅಥವಾ ಆ ನಂತರದಲ್ಲಿ KCC ಮತ್ತೆ CCL ಆಟದಿಂದ ತಮ್ಮನ್ನು ಹೊರಹಾಕಿ ಬೆದರಿಕೆಯನ್ನ ಕೂಡ ಹಾಕಿ ಈ ತರದೊಂದು ಮುಂದೂಡ್ಕೊಂಡು ಬರ್ತಾ ಇದೆ. ಹಣವನ್ನು ಕೂಡ ಕೊಟ್ಟಿಲ್ಲ, ಅದ್ರ ಜೊತೆಗೆ ಸಿನಿಮಾದಲ್ಲಿ ಕೂಡ ಅವಕಾಶವನ್ನ ಕೊಟ್ಟಿಲ್ಲ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ರಕ್ಷಣ್, ಥ್ಯಾಂಕ್ ಯು ಲೋಕೇಶ್ ಮಾಹಿತಿಗೆ. ನಂದಕಿಶೋರ್ ಮತ್ತು ಶಬರೀಶ್ ಶೆಟ್ಟಿ ಮಾತನಾಡಿರುವ ಒಂದು ಆಡಿಯೋ ಕ್ಲಿಪ್ ಲಭ್ಯ ಆಗಿದೆ, ನೋಡೋಣ. ಅಪ್ಪಾಜಿ, ನಾನು ಬೆಂಗಳೂರಿಗೆ ಬರ್ತೀನಿ, ನಾನು ಹೇಳ್ತಾ ಇದ್ದೀನಲ್ವಾ, ನಾನು ಕೆಲಸ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದು ನಿನಗೆ ಕರೆದಿಲ್ಲ ಅಂದರೆ ನನ್ನ ತಾಯಿ ಮೇಲೆ ಆಣೆ, ಇನ್ನೊಂದು ಸ್ವಲ್ಪ ದಿವಸ ತಡಿ. ಇಷ್ಟು ದಿವಸ ನೀನು ವರ್ಷಗಟ್ಟಲೆ ಕಾಯ್ದಿದೆಯಲ್ವಾ, ಇನ್ನೊಂದು 3-4 ದಿವಸ ಕಾಯೋಕ್ಕಾಗಲ್ವಾ? ನಾನು ಬೆಂಗಳೂರಿಗೆ ಬಂದ ತಕ್ಷಣ ನಿಂಗೆ ಫೋನ್ ಮಾಡಿ ಕರ್ಸ್ಕೊತೀನಿ, ದುಡ್ಡು ಜೊತೆ ಕರ್ಸ್ಕೊತೀನಿ. ಅಪ್ಪಾಜಿ, ನಾನು ಬೆಂಗಳೂರಿಗೆ ಬರ್ತೀನಿ, ನಾನು ಹೇಳ್ತಾ ಇದ್ದೀನಲ್ವಾ, ನಾನು ಕೆಲಸ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದು ನಿನಗೆ ಕರೆದಿಲ್ಲ ಅಂದರೆ ನನ್ನ ತಾಯಿ ಮೇಲೆ ಆಣೆ, ಇನ್ನೊಂದು ಸ್ವಲ್ಪ ದಿವಸ ತಡಿ. ಇಷ್ಟು ದಿವಸ ನೀನು ವರ್ಷಗಟ್ಟಲೆ ಕಾಯ್ದಿದೆಯಲ್ವಾ, ಇನ್ನೊಂದು 3-4 ದಿವಸ ಕಾಯೋಕ್ಕಾಗಲ್ವಾ? ನಾನು ಬೆಂಗಳೂರಿಗೆ ಬಂದ ತಕ್ಷಣ ನಿಂಗೆ ಫೋನ್ ಮಾಡಿ ಕರ್ಸ್ಕೊತೀನಿ, ದುಡ್ಡು ಜೊತೆ ಸೊ ಅಲ್ಲಿಗೆ ನಂದಕಿಶೋರ್ ಅವರು ದುಡ್ಡು ತೆಗೆದುಕೊಂಡಿರೋದು ಖಚಿತ ಆಗಿದೆ. ಯಾಕಂತಂದ್ರೆ ನಂದಕಿಶೋರ್ ಅವರು
ಶಬರೀಶ್ ಜೊತೆಗೆ ಮಾತನಾಡಿರೋದು ಅಥವಾ ಶಬರೀಶ್ಗೆ ಕಳಿಸಿರುವಂಥ ಆಡಿಯೋ ನೋಟ್ ಅಂತ ಅನ್ಸುತ್ತೆ ಅದು. ಅದರಲ್ಲಿ ಅವರು ಕ್ಲಿಯರ್ ಆಗಿ ಹೇಳ್ತಾರೆ, ಒಂದು ಸ್ವಲ್ಪ ದಿನ ಟೈಮ್ ಕೊಡು, ನಾನೇ ಬಂದು ಭೇಟಿ ಆಗ್ತೀನಿ, ನಿನ್ನನ್ನು ಕರೆಸ್ಕೊಳ್ತೀನಿ ದುಡ್ಡಿನ ಜೊತೆಗೆ ಅಂತ ಇಲ್ಲಿ ನಂದಕಿಶೋರ್ ಅವರು ಶಬರೀಶ್ ಶೆಟ್ಟಿಗೆ ಭರವಸೆಯನ್ನು ಕೊಟ್ಟಿರುವುದನ್ನು ಕೂಡ ನೀವು ಗಮನಿಸಬಹುದು. ಇನ್ನು ಆ ಚಾಟ್ ಹಿಸ್ಟ್ರಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ, ಅಲ್ಲಿ ದುಡ್ಡಿನ ವಿಚಾರ ಮಾತುಕತೆಯಾಗಿದೆ ಇಬ್ಬರ ಮಧ್ಯೆ. ಆ ಸಂದರ್ಭದಲ್ಲಿ ಆ ಮಾತುಕತೆಯನ್ನು ಅಥವಾ ಚಾಟನ್ನು ಗಮನಿಸಿದ್ರು ಕೂಡ ನಂದಕಿಶೋರ್ ಅವರು ದುಡ್ಡು ತಗೊಂಡಿದ್ದಾರೆ ಅನ್ನೋದು ಅದರಲ್ಲಿ ಆ ಮಾತುಕತೆಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ದುಡ್ಡು ಇವರು ಕೇಳ್ತಾ ಇದ್ದಾರೆ, ಕೊಡಿ ಕೊಡಿ ಅಂತ ವಾಪಸ್ ಕೇಳಿದ್ರೆ ನನಗೆ ಟೈಮ್ ಕೊಡು ಅಂತ ಚಾಟ್ ಮಾಡಿದ್ದು ಕೂಡ ಅದರಲ್ಲಿ ಸ್ಪಷ್ಟವಾಗಿದೆ. ಆ ಚಾಟ್ ಹಿಸ್ಟ್ರಿಯನ್ನು ಗಮನಿಸಿದ್ರು ಕೂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.